ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ನಡೆಯಬೇಕಿದ್ದ ಶ್ರೀರಾಮ ಶೋಭಾಯಾತ್ರೆ ಮುಂದೂಡಿಕೆ ಆಗಿದೆ. ಶೋಭಾಯಾತ್ರೆಯಲ್ಲಿ ಡಿಜೆಯನ್ನು ಬಳಸಲು ಅನುಮತಿ ಸಿಕ್ಕಿಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಮುಖಂಡರ ತೀರ್ಮಾನದಂತೆ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ. ಡಿಜೆ ಅನುಮತಿಗಾಗಿ ಪೊಲೀಸ್ ಠಾಣೆ ಮುಂದೆ ನಿನ್ನೆ ಪ್ರತಿಭಟನೆ ಕೂಡ ಆಯಿತು. ಸೊ ಕೋರ್ಟ್ ಮೊರೆ ಹೋಗ್ತೀವಿ ಅಂಥೇಳಿ ಈಗ ಹಿಂದೂ ಕಾರ್ಯಕರ್ತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಕೋರ್ಟ್ ಅನುಮತಿಯನ್ನು ಪಡೆದು ಶೋಭಾಯಾತ್ರೆಯನ್ನು ನಾವು ಮಾಡ್ತೀವಿ, ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಅಂತ ಮುಖಂಡರು ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಇವತ್ತು ನಡೆಯಬೇಕಿದ್ದ ಶ್ರೀರಾಮ ಶೋಭಾಯಾತ್ರೆ ಮುಂದೂಡಿಕೆ ಆಗಿದೆ. ಕಾರಣ ಏನು ಅಂತ ಹೇಳಿದರೆ ಡಿಜೆಗೆ ಅವಕಾಶ ಕೊಡಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿನೋ ಅಥವಾ ಗೊತ್ತಿಲ್ಲ, ಅದೇ ಕಾರಣ ಇರುತ್ತೆ, ಸಮಸ್ಯೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಡಿಜೆ ಬಳಸಂಗಿಲ್ಲ ಅಂಥೇಳಿ. ನೀವು ಡಿಜೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೇಗೆ ಆ ಕಾರ್ಯಕ್ರಮ ಆಗತ್ತೆ ಅಂತ. ಸೊ ಹಂಗಾಗಿ ಈಗ ಕೋರ್ಟ್ ಮುಖಾಂತರ ಒಂದು ಪರ್ಮಿಷನ್ ತೆಗೆದುಕೊಂಡು ಬರೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ. ಉದ್ದೇಶ ಏನಿಲ್ಲ, ಫಂಕ್ಷನ್ ಚೆನ್ನಾಗಾಗಬೇಕು ಅನ್ನೋದೇ ನಮ್ದೆಲ್ಲ ಉದ್ದೇಶ. 15/3/2020 ಶಾಂತಿ ಸಭೆಯಲ್ಲಿ ಯಾರ್ಯಾರು ಬಂದಿದ್ರು ಎಂತ ಫೋಟೋ ಸಮೇತ ನಾವು ಮಾಡಿದ್ವಿ. ಪ್ರೊಸೀಡಿಂಗ್ಸ್ ನಿಮ್ಮವರಿಗೆಲ್ಲ ಕರೆದು ಎಲ್ಲ ಬಾಂಧವರಿಗೂ ಮಾಡಿದ್ವಿ, ನಾವು ನಿಮಗೂ ಮಾಡಿದ್ವಿ, ಅವ್ರಿಗೂ ಮಾಡಿದ್ವಿ, ಎಲ್ಲರಿಗೂ ಮಾಡಿ ನಿಮ್ದು ಯುಗಾದಿ, ರಂಜಾನ್ ಹಬ್ಬ ಮತ್ತು ಶ್ರೀರಾಮ ಶೋಭಾಯಾತ್ರೆ ಆಚರಣೆಯನ್ನು ಸೌಹಾರ್ದದಿಂದ ಅಹಿತಕರಗಳು ಹಾಗೂ ಕೂಗುಗಲಭೆ ನಡೆಯುತ್ತೆ ಮತ್ತು ಗ್ರಾಮದಲ್ಲಿ ಹಬ್ಬ ಆಚರಣೆ ಸಮಯದಲ್ಲಿ ಯಾವುದೇ ಗಲಭೆ ಉಂಟಾಗಬಾರ್ದು. ಮುಂಜಾಗ್ರತಾ ಕ್ರಮಗಳೊಂದಿಗೆ ಈ ಕೆಳಗಿನ ಷರತ್ತುಗಳನ್ನು ಮಾಡಬೇಕು. ಯುಗಾದಿ ಮತ್ತು ರಂಜಾನ್ ಹಬ್ಬ ಧಾರ್ಮಿಕ ಆಚರಣೆ, ಮೆರವಣಿಗೆ ಇತ್ಯಾದಿ ಕಾರ್ಯಗಳು ಅನುಮತಿ ಮೇಲೆ ಶಾಂತಿಯುತ ಆಚರಿಸಬೇಕು. ಆಯ್ತಾ? ರಿಲಿಜನ್ಸ್ ಎಲ್ಲ ಸಮಸ್ಯೆ ಮಾಡ್ತೀರಂತೆ. ಸಮಸ್ಯೆ ಮಾಡಿದ್ರೆ ನಾವು ಯಾರು ನಿಮ್ಮ ಆರೋಪ ಅಷ್ಟೇ ಸರ್. ನೀವೆಲ್ಲ ಇದು ಮಾಡ್ತಾ ಇದ್ದೀರಲ್ಲ, ನಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ನೋಡಿ ನೋಡ್ದಂಗೆ ಇದೀವಿ ಅಂತಂದ್ರೆ ಗೌರವವಾಗಿದ್ದೀವಿ. ನಾವು ಪೊಲೀಸ್ ಇಲಾಖೆ ನೀವು ತೊಂದರೆ ಮಾಡಿದ್ರೆ ನಾವೆಲ್ಲ ಸರ್ಕಸ್ ಮಾಡೋದು. ಎಲ್ಲ ದೊಡ್ಡವರು ನೋಡಿ, ಯಾವುದೇ ಸಂಘಟನೆಯಲ್ಲಿ 30+ ಇದ್ದವರೆಲ್ಲರೂ ಕ್ರಿಯೇಟ್ ಮಾಡೋರು ಓನ್ಲಿ 16, 18, 19 ಕ್ರಿಯೇಟ್ ಮಾಡೋದು. ಅಲ್ಲಿ ನಮ್ಮ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವುದೇ ಸಂಘಟನೆಯಲ್ಲಿ ಯಾವುದೇ ಫಂಕ್ಷನ್ ನಡೀಲಿ, ಸರ್ವಿಸ್ ಅಲ್ಲಿ ಹೇಳ್ತಾ ಇದ್ದೀವಿ.